Song Jagadodharana was sung by Purandar Dasa here. Purandar Dasa was a Krishna Bhakta and he was very much pleased to see the statue of crawling Krishna, and spontaneously it burst forth into the song Jagadodharana. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕರುನಾಡ ನಾಡ್. ನಾವಿವತ್ತು ಚನ್ನಪಟ್ಟಣ ಹತ್ರ ದೊಡ್ಡಮಳ್ಳೂರಿನಲ್ಲಿರುವ ಅಪ್ರಾಮೇಯ ಟೆಂಪಲ್ ಹತ್ರ ಬಂದಿದ್ವಿ. ಆ ಟೆಂಪಲ್ ಹತ್ರ ಒಂದು ವಿಶೇಷವಾದಂತ ವಿಷಯನ ನಾನು ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡ. ಪ್ರಿಯರೇ, ಈ ಗುಡಿ ಚನ್ನಪಟ್ಟಣ ತಾಲೂಕಿನ ರಾಮನಗರ ಜಿಲ್ಲೆಯ ಮಾಳೂರು ಗ್ರಾಮದಲ್ಲಿದೆ. ರಾಜಧಾನಿ ಬೆಂಗಳೂರಿನಿಂದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಹೋಗುವ ದಾರಿಯಲ್ಲಿ ಪುರಾತನವಾದ ಈ ಗುಡಿ ಇದೆ. ಇದು ಕ್ರಿಸ್ತ ಶಕ 400 ಇಸ್ವಿಯಲ್ಲಿ ವಿಜಯಪಾಲ ಎಂಬ ರಾಜನು ಈಗಿನ ಗುಡಿಯ ಮುಖ್ಯವಾದ ಭಾಗವನ್ನು ನಿರ್ಮಿಸಿದನು ಎಂದು, ಮತ್ತು ಕ್ರಿಸ್ತ ಶಕ 9 ಮತ್ತು 10ನೇ ಶತಮಾನದಲ್ಲಿ ಚೋಳ ರಾಜರು ಜೀರ್ಣೋದ್ಧಾರ ಮಾಡಿದರು ಅಂತ ಹೇಳಲಾಗುತ್ತೆ. ಮತ್ತೊಂದು ಅತಿ ವಿಶೇಷವಾದ ಸಂಗತಿ ಏನಂದ್ರೆ, ಶ್ರೀ ಪುರಂದರ ದಾಸರು ಕ್ರಿಸ್ತಶಕ 15-16ನೇ ಶತಮಾನದಲ್ಲಿ ಇಲ್ಲಿಗೆ ಬಂದು ಪ್ರಸಿದ್ಧವಾದಂಥ ಆಡಿಸದಳ ಯಶೋಧ ಜಗದೋದ್ಧಾರನ ಎಂಬ ಜಗತ್ಪ್ರಸಿದ್ಧವಾದ ಕೀರ್ತನೆಯನ್ನ ಇಲ್ಲಿ ರಚಿಸಿರುತ್ತಾರೆ. ಪುಟ್ಟದಾಗಿ ಚೊಕ್ಕವಾಗಿ ಇರುವಂತಹ ಗುಡಿ ಇದಾಗಿದೆ ಮತ್ತು ಅತಿ ಪ್ರಾಚೀನವಾದ ಮತ್ತು ಇತಿಹಾಸದ ಪುಟಗಳಲ್ಲಿರುವ ಮತ್ತು ಶತಮಾನಗಳನ್ನು ಕಂಡಿರುವ ಗುಡಿ ಇದಾಗಿದೆ. ಏನಪ್ಪ ವಿಶೇಷ ತೋರಿಸ್ತೀನಿ ಅಂತ ಕಂಬ ಮರ ಗಿಡ ತೋರಿಸ್ತಾ ಇದ್ದಾರೆ ಅನ್ಕೊಳ್ತಾ ಇದ್ದೀರಾ? ಇದೇ ನೋಡಿ ವಿಶೇಷ. ನೋಡಿ, ಈ ಗುಡಿ ಮುಂದೆ ಇರುವ ಚಪ್ಪರಕ್ಕೆ ಹಬ್ಬಿಸಿರುವ ಈ ಮಲ್ಲಿಗೆ ಗಿಡ ನೀವೆಂದೂ ನೋಡಿರಲಾರ್ರಿ. ಎಷ್ಟು ದಪ್ಪವಾದಂತ ಕಾಂಡ ಇದಾಗಿದೆ. ಇದನ್ನ ಗಿಡ ಅಂತಿರೋ ಮರ ಅಂತಿರೋ ನನಗಂತೂ ಗೊತ್ತಿಲ್ಲ. ತುಂಬಾ ಹಚ್ಚ ಹಸಿರಾಗಿದೆ. ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಈ ಬೋಗನ್ವಿಲ್ಲ ಹೂವಿನ ಗಿಡ, ಇದು ಗಿಡ ಅನ್ಬಾರ್ದು, ಮರ. ನೋಡಿ ಹೇಗಿದೆ ಅದ್ಭುತ. ಇದನ್ನ ಕೆಳಗಿಂದ ನೋಡಿದ್ರೆ ಎಷ್ಟು ಹಳೆಯ ಗಿಡ ಅಂದ್ರೆ ತುಂಬಾ ಹಳೆಯ ಗಿಡ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಇದು ಎಷ್ಟು ಹಳೆಯ ಮರ ಎಂಬುದಾಗಿ. ಇದರ ಕಾಂಡ ನೋಡ್ತಾ ಇದ್ರೆ ಬೇಲೂರು ಹಳೆಬೀಡಿನ ಕೆತ್ತನೆಗಳ ಕಲ್ಪನೆ ಮಾಡ್ಕೊಳ್ಬಹುದು ಗೆಳೆಯರೆ. ತುಂಬಾ ವಿಶೇಷವಾಗಿದೆ. ನೋಡಿ ಎಷ್ಟು ಸುಂದರವಾಗಿದೆ ಇದರ ಕಾಂಡ. ಮತ್ತು ಈ ಗಿಡನೋ ಅಥವಾ ಮರ ಅಂತಿರೋ ತುಂಬಾ ಆರೋಗ್ಯವಾಗಿ ಬೆಳೆದು ನಿಂತಿದೆ ಚಪ್ಪರವಾಗಿ ಈ ಗುಡಿಯ ಅಂಗಳದಲ್ಲಿ. ಇದು ಬೋಗನ್ವಿಲ್ಲ ಮರದ ಕಾಂಡ. ಇದು ಮಲ್ಲಿಗೆ ಗಿಡದ ಕಾಂಡ. ನಾನೆಂದೂ ಕಂಡಿರಲಿಲ್ಲ ಇಷ್ಟು ದಪ್ಪದಾದಂತ ಗಿಡವನ್ನು. ಮತ್ತೊಂದು ವಿಷಯ ಏನಂದ್ರೆ, ಇಲ್ಲಿರುವ ಗುಬ್ಬಿಯ ಹಿಂಡು ಈ ಗುಡಿಯ ಆವರಣದಲ್ಲಿ ಚಿಲಿಪಿಲಿ ಮಾಡುತ್ತಾ ಈ ಗಿಡಗಳ ಆಶ್ರಯದಲ್ಲಿ ವಾಸ ಮಾಡುತ್ತಾ ಇದ್ದಾವೆ. ತುಂಬಾ ಚೆನ್ನಾಗಿದೆ. ಚಿಲಿಪಿಲಿ ಚಿಲಿಪಿಲಿ ಅಂತ ಈ ಚಪ್ಪರದ ಮೇಲೆ ಈ ಗಿಡಗಳ ಆಶ್ರಯದಲ್ಲಿ ಇವು ಇದಾವೆ. ವಿಪರ್ಯಾಸ ಏನಪ್ಪಾ ಅಂದ್ರೆ, ಇದು ಇನ್ನೂ ಚೆನ್ನಾಗಿ ಬೆಳಿಲಿಕ್ಕೆ ಪೋಷಣೆ ಇಲ್ಲದೆ ಇರುವಂಥದ್ದು. ಕಾಂಕ್ರೀಟು ಕಲ್ಲು ಎಲ್ಲ ಹಾಕಿ ಅದನ್ನ ಬೆಳಿಲಿಕ್ಕೆ ಸರಿಯಾಗಿ ಪೂರಕ ಆಗ್ತಾ ಇಲ್ಲ. ಇದು ಮಾಳೂರು ಗುಡಿಯ ಗ್ರಾಮದ ಸುತ್ತಣದ ಚಿತ್ರಣ. ಇದಾಗಿತ್ತು ಗೆಳೆಯರೇ ದೊಡ್ಡಮಳ್ಳೂರಿನ 3 ವಿಶೇಷತೆಗಳು. ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ,
ಮತ್ತು ಇಲ್ಲೆಲ್ಲ ಸುತ್ತಾಡ್ಮೇಲೆ ಹೊಟ್ಟೆ ತುಂಬಾ ಹಸಿವಾಗ್ತಾ ಇತ್ತು. ನಾವು ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬಾ ತಿಂದು ಮನೆ ಕಡೆಗೆ ಹಿಂತಿರುಗಿ ಬಂದ್ವಿ ಸ್ನೇಹಿತರೆ. ಗೆಳೆಯರೆ, ಮತ್ತೊಂದು ವಿಶೇಷ ಸ್ಥಳ ಮತ್ತು ವ್ಯಕ್ತಿಯೊಂದಿಗೆ ನಿಮ್ಗೆ ಸಿಗ್ತೇನೆ. ನಮಸ್ಕಾರ, ನಿಮ್ಮ ಕರುನಾಡ ನಾಣಿ.